ಓಂ ನಮಃ ಶಿವಾಯ ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ದೇವರ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೆಲದ ಮೇಲೆ ಕುಳಿತು ಪೂಜೆ ಮಾಡಬಹುದಾ ಅಂತಕ್ಕಂಥ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಅದು ಹಾಗೇನೇ ಉಳ್ಕೊಂಡಿದೆ. ಅದು ಒಳ್ಳೆಯದಾ, ಶುಭವಾ, ಅಶುಭವಾ? ಆದರೆ ಆಚಾರ ವಿಚಾರಗಳಲ್ಲಿ ಹೇಳುತ್ತೆ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೆಲದ ಮೇಲೆ ಕುಳಿತು ಪೂಜೆ ಮಾಡಬಾರ್ದು. ಆದರೆ ನೆಲದ ಮೇಲೆ ಕುಳಿತು ಪೂಜೆ ಮಾಡಬಾರ್ದು. ಇನ್ನು ಹೇಗೆ ಮಾಡಬೇಕು? ಇದರಿಂದ ಏನೇನು ನಮಗೆ ಲಾಭ ಇದೆ, ನಷ್ಟ ಇದೆ ಅಂತಕ್ಕಂಥದ್ದನ್ನು ನೋಡೋಕೆ ಹೋದಾಗ ನಮ್ಮ ಆಚಾರ ವಿಚಾರಗಳಲ್ಲಿ ನಮಗೇನು ಹೇಳುತ್ತೆ ಅಂದರೆ, ನಾವು ಪೂಜೆ ಮಾಡ್ತಕ್ಕಂಥ ಸಂದರ್ಭ ನಾವು ಪೂರ್ವಾಭಿಮುಖವಾಗಿ ಕುಳಿತುಕೋಬೋದು, ಉತ್ತರಾಭಿಮುಖವಾಗಿ ಕುಳಿತುಕೋಬೋದು. ಆದರೆ ಕುಳಿತುಕೊಳ್ತಕ್ಕಂಥ ಸಮಯದಲ್ಲಿ ಆ ಕುಳಿತುಕೊಳ್ಳುವುದರ ಮೇಲೆ ನಾವು ಭೂಮಿ ಮೇಲೆ ಕುಳಿತುಕೋಬೋದಾ, ಮಧ್ಯೆ ಏನು ಹಾಕ್ಕೋಬೋದು? ಇದನ್ನು ನೋಡೋಕೆ ಹೋದಾಗ ನಮಗೆ ಹೇಳುತ್ತೆ ದರ್ಭಾಸನ ಆಗ್ಬೋದು, ಚಾಪೆ ಆಗ್ಬೋದು, ಹಾಗೆ ಮರದ ಒಂದು ಇದಾಗ್ಬೋದು. ಇದನ್ನು ಉಪಯೋಗಿಸ್ಕೊಂಡು ನಾವು ಕೂತ್ಕೋಬೇಕಾಗಿರುತ್ತೆ. ಯಾವಾಗಲೂ ಅಷ್ಟೇ ನಾವು ಆಸನ ಹಾಕ್ಕೊಳ್ಳಾಗ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಧ್ಯಾ ವಂದನೆಯಲ್ಲಾಗ್ಬೋದು, ನಿತ್ಯ ಪೂಜೆಯಲ್ಲಾಗ್ಬೋದು, ಹಾಗೆಯೇ ಶುಭ ಕಾರ್ಯಗಳಲ್ಲಾಗ್ಬೋದು, ವಿವಾಹಾದಿ ಶುಭ ಕಾರ್ಯಗಳಿರ್ಬೋದು, ಗೃಹ ಪ್ರವೇಶಗಳಿರ್ಬೋದು, ಈ ಕೂತ್ಕೊಳ್ತಕ್ಕಂಥದ್ದು ಮರದ ಮಣೆ ಆಗ್ಬೋದು, ದರ್ಭಾಸನ, ಹುಲ್ಲಿನ ಚಾಪೆ, ಉಣ್ಣೆಯ ಕಂಬಳಿ ಕೂಡ ನಾವು ಕೂತ್ಕೊಂಡಿದ್ದೆ ಆದರೆ ಅದರಿಂದ ನಮಗೆ ಶುಭ ಆಗುತ್ತೆ. ಇದು ಹಾಕ್ಕೊಳ್ತಿದ್ರೆ ಏನು ಅಶುಭ ಅಂದರೆ ಭೂಮಿಗೆ ಹೀರ್ಕೊಳ್ತಕ್ಕಂಥ ಶಕ್ತಿ. ಭೂಮಿ ನಾವೇನಾದರೂ ಮಂತ್ರ ಜಪ ಮಾಡಿದ್ರೆ ತಕ್ಷಣ ಹೀರ್ಕೊಂಡ್ಬಿಡುತ್ತೆ. ಅದು ನಮ್ಮ ದೇಹದಲ್ಲಿ ಉಳಿಯೋದಿಲ್ಲ. ನಮ್ಮ ದೇಹದಲ್ಲಿ ಉಳಿದಾಗ ನಮಗೊಂದು ಪ್ರಭಾವಳಿ ಶುರುವಾಗುತ್ತೆ, ನಮಗೊಂದು ಶಕ್ತಿ ಕೂಡ ಶುರುವಾಗುತ್ತೆ. ಆದರೆ ಇವತ್ತಿನ ದಿವಸ ಏನಾಗುತ್ತೆ, ನಾವು ಬರೀ ನೆಲದ ಮೇಲೆ ಕುಳಿತು ಪೂಜೆ ಮಾಡೋಕ್ಕೆ ಹೋದಾಗ ಯಾವುದೇ ಮಂತ್ರ, ಯಾವುದೇ ಸ್ತೋತ್ರ ಹೇಳಿದ್ರು ಕೂಡ ಅದು ಭೂಮಿಗೆ ಹೊರಟೋಗುತ್ತೆ. ಭೂಮಿಗೆ ಒಂದು ಶಕ್ತಿ ಇದೆ. ನಮಗೆ ಧನಾತ್ಮಕ ಶಕ್ತಿಯನ್ನು ಕೊಡ್ತಕ್ಕಂಥ ಶಕ್ತಿನೂ ಇದೆ, ಧನಾತ್ಮಕ ಶಕ್ತಿಯನ್ನು ಹೀರ್ಕೊಳ್ತಕ್ಕಂಥ ಶಕ್ತಿ ಕೂಡ ಇದೆ. ಹಾಗಾಗಿ ನಾವು ದರ್ಬೆಯನ್ನು ಅಥವಾ ಮಣೆಯನ್ನು ಹಾಕ್ಕೋಬೇಕಾಗತ್ತೆ. ದರ್ಬೆಯಿಂದ ಮಾಡಿದ ಆಸನ ಭಾಳ ಶ್ರೇಷ್ಠ ಅಂತಾರೆ. ಆದರೆ ಕೆಲವು ಕಡೆ ಅದು ಸಿಗೋದು ಕೂಡ ಅಪರೂಪ ಕಡೆ ಆಗಿರುತ್ತೆ. ಅದರ ಜೊತೆಗೆ ವಿಶೇಷವಾಗಿ ನಾವು ನಿತ್ಯ ಪೂಜೆ ಮಾಡ್ತಕ್ಕಂಥ ಜಪ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಣೆ ಇಲ್ಲದೆ, ಚಾಪೆ ಇಲ್ಲದೆ ಹಾಕ್ಕೋಬಾರ್ದು. ಇತ್ತೀಚೆಗೆ ಏನಾಗಿದೆ, ಎಲ್ಲರಿಗೂ ಅಷ್ಟೇ ಇದು ಸಾಮಾನ್ಯವಾಗಿ ಇದು ಬೇಡವೇ ಬೇಡ ಅಂತ ಹೇಳ್ತೀನಿ, ಅದು ಪ್ಲಾಸ್ಟಿಕ್ ಚಾಪೆ ಹಾಕಿ ಕುಳಿತುಕೊಂಡೋದಾಗ ನಾವು ಯಾವುದೇ ಪೂಜೆ ಮಾಡಿದ್ರೂ ಕೂಡ ಅದು ಫಲಿಸೋದಿಲ್ಲ. ಹಾಗಾಗಿ ಮಣೆಯ ಮೇಲೆ ಆಗಲಿ, ಚಾಪೆಯ ಮೇಲಾಗಲಿ, ದರ್ಭಾಸನ ಆಗಲಿ, ಇದ್ರ ಮೇಲೆ ಕುಳಿತುಕೊಂಡಾಗ ಅದು ಪೂರ್ವಾಭಿಮುಖವಾಗಿ ನಮ್ಮ ಬಲಗೈ ಕಡೆ ದೇವರು ಇರಬೇಕು. ಸಪೋಸ್ ಈಗೇನಾದರೂ ದೇವರ ಮನೆ ಉತ್ತರದ ಕಡೆ ಇದ್ದಾಗ ನಾವು ಬಲಗೈ ಆ ದೇವರ ಕಡೆ ಇರುತ್ತೆ, ನಾವು ಪೂರ್ವ ನೋಡ್ತಾ ಇರ್ತೀವಿ. ಅದೇ ಪೂರ್ವದ ಕಡೆ ದೇವರಿದ್ದಾಗ ನಾವು ಉತ್ತರದ ಕಡೆ ಮುಖ ಮಾಡಿರ್ತೀವಿ. ಆದರೂ ಕೂಡ ಬಲಗೈಯಿಂದ ಎಡಗೈ ಕಡೆ ದೇವರಿದ್ದರೂ ಕೂಡ ನಾವು ಆ ಭಗವಂತನನ್ನು ಆರಾಧನೆ ಮಾಡೋಕ್ಕೆ ಬಹಳ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಆಗಿರೋದ್ರಿಂದ ಯಾವಾಗಲೂ ಅಷ್ಟೇ ನಾವು ಯಾವಾಗಲೂ ಚಾಪೆಯನ್ನು, ಮಣೆಯನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಆದರೆ ಖಾಲಿ ಜಾಗದಲ್ಲಿ, ಖಾಲಿ ನೆಲದಲ್ಲಿ ಕುಳಿತು ಪೂಜೆಯನ್ನು ನಾವು ಮಾಡೋದು ಶ್ರೇಷ್ಠ ಅಲ್ಲ. ಸರ್ವೇ ಜನ ಸುಖಿನೋ ಭವಂತು.